ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ. ತಾವೆಲ್ಲ ಶಾಂತಿನಗರದಿಂದ ಹೆಚ್ಚು ಕಡಿಮೆ ಲಕ್ಷಾಂತರ ಜನ ಬಂದಿದ್ದೀರಾ. ಸೊ ಅವರಿಗೆಲ್ಲ ಬೆಂಬಲ ವ್ಯಕ್ತಪಡಿಸಿ ಹೇಳಿ ಸರ್. ಇವತ್ತು ನಾವು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ಏನು ಸಾವಿರಾರು ಜನ ಇವತ್ತು ಎನ್ ಎ ಹರಿಸಣ್ಣನವರ ಒಂದು ನಿರ್ದೇಶನದ ಮೇರೆಗೆ ನಾವೆಲ್ಲ ಬಂದು ಸೇರಿದ್ದೀವಿ. ಇವತ್ತು ನಿಜವಾಗ್ಲೂ ಇವತ್ತು ನಮಗೆ ಬಹಳ ಸಂತೋಷದ ದಿನ. ಯಾಕೆಂದರೆ 40 ವರ್ಷಗಳ ಕಾಲ ನಿರಂತರವಾಗಿ ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಹಿಡಿದು ಯುವ ಕಾಂಗ್ರೆಸ್ನಿಂದ ಹಿಡಿದು ಇವತ್ತು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮಂತ್ರಿಗಳಾಗಿ 40 ವರ್ಷಗಳ ಕಾಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಹಗಲಿರುಳು ಭಾಳ ಕಷ್ಟಪಟ್ಟು ಪಕ್ಷವೇ ನನ್ನ ತಾಯಿ, ಪಕ್ಷವೇ ನನ್ನ ತಂದೆ, ಪಕ್ಷವೇ ನನ್ನ ಸರ್ವಸ್ವ ಅಂತ ಹೇಳಿ ಅವರ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮೈಗೂಡಿಸ್ಕೊಂಡು ಏನೆಲ್ಲ ತೊಂದರೆಗಳನ್ನು ವಿರೋಧ ಪಕ್ಷದವರು ಕೊಟ್ಟರೂ ಕೂಡ, ಏನೆಲ್ಲ ಕಷ್ಟಗಳನ್ನು ಕೊಟ್ಟರೂ ಕೂಡ ಅದನ್ನೆಲ್ಲವನ್ನು ಜಗ್ಗದೆ ಬಗ್ಗದೆ ಎದುರಿಸುತ್ತಾ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಈ ರಾಜ್ಯದಲ್ಲಿ 136 ಶಾಸಕರು ಗೆಲ್ಲೋದಕ್ಕೆ ಅವರ ಶ್ರಮನೇ ಕಾರಣ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಅವರಲ್ಲೊಂದು ಅಚಲವಾದ ಒಂದು ನಂಬಿಕೆ, ನನ್ನ ಜನಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು, ರೈತರಿಗೆ ಒಳ್ಳೆಯದನ್ನು ಮಾಡಬೇಕು, ಶೋಷಿತ ವರ್ಗಕ್ಕೆ ಒಳ್ಳೆಯದು ಮಾಡಬೇಕು ಮತ್ತು ಅಲ್ಪಸಂಖ್ಯಾತರಿಗೆ ಒಳ್ಳೇದು ಮಾಡಬೇಕು, ದೀನ ದಲಿತರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಡಿ.ಕೆ. ಶಿವಕುಮಾರ್ ಅಣ್ಣನವರ 40 ವರ್ಷದ ಪ್ರಾರ್ಥನೆ, ಇವತ್ತು ಅವರ ಪ್ರಯತ್ನ ಮತ್ತು ಪ್ರಾರ್ಥನೆ ಸಫಲವಾಗಿದ್ದಾರೆ. ಅದರಿಂದ ನಾವು ಕೂಡ ಅವರಿಗೆ ತಾಯಿ ಭುವನೇಶ್ವರಿ ಕನ್ನಡಾಂಬೆಯ ಪ್ರಾರ್ಥನೆಯನ್ನು ಮಾಡ್ತೇವೆ ಮತ್ತು ಇಡೀ 7 ಕೋಟಿ ಜನರು ಕೂಡ ಪ್ರಾರ್ಥನೆಯನ್ನು ಮಾಡಬೇಕು. ಆ ವಿಘ್ನೇಶ್ವರ ಅವ್ರಿಗೆ ಯಾವುದೂ ವಿಘ್ನಗಳನ್ನು ತರದೇನೆ ಇವತ್ತು ನಮ್ಮ ಸಿದ್ದರಾಮಣ್ಣನವರು ಅವರು ಕೂಡ ಒಂದು ಆಡಳಿತವನ್ನು, ಒಳ್ಳೆಯ ರೀತಿಯ ಆಡಳಿತವನ್ನು ಕೊಟ್ಟು ಇವತ್ತು ಹಸ್ತಾಂತರವನ್ನು ಮಾಡಿದ್ದಾರೆ. ಮುಂದೆ ನೀನು ನಡೆಸಪ್ಪ, ನಾನು ನಿನ್ನ ಬೆನ್ನೆಲುಬಾಗಿರ್ತೀನಿ ಅಂತಕ್ಕಂಥ ವಾಗ್ದಾನವನ್ನು ಏನು ಕೊಟ್ಟಿದ್ದಾರೆ. ಆ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸದೃಢವಾಗಿದೆ. ಈ 2 ವರ್ಷಗಳಲ್ಲ, ಮುಂದಿನ 10 ವರ್ಷಗಳ ಕಾಲ, ಈ 2 ಮತ್ತು ಮುಂದಿನ 10 ವರ್ಷಗಳ ಕಾಲ ಅವರು ಈ ರಾಜ್ಯವನ್ನು ಆಳ್ತಾರೆ. ಎಲ್ಲ ವರ್ಗದ ಜನರಿಗೆ ಒಂದು ಒಳ್ಳೆಯ ನ್ಯಾಯವನ್ನು ಕೊಡ್ತಾರೆ. ಅದರಲ್ಲೂ ರೈತರಿಗಂತೂ ಒಂದು ವಿಶೇಷ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ತಂದು ಒಂದು ಒಳ್ಳೆಯ ಮುಖ್ಯಮಂತ್ರಿ ಆಡಳಿತವನ್ನು ಕೊಟ್ಟಂಥ, ಏನು ಕಾಂಗ್ರೆಸ್ನಲ್ಲಿ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ, ಒಳ್ಳೆಯ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸಾಲಿಗೆ ಇವರು ಕೂಡ ಸೇರ್ತಾರೆ. ಮತ್ತು ಯುವಕರ ಆಶಾಕಿರಣ, ಯುವಕರ ಬಗ್ಗೆ ಅವ್ರಿಗೆ ಯಾವಾಗಲೂ ಕಾಳಜಿ, ಯಾವಾಗಲೂ ಹೇಳ್ತಾ ಇರ್ತಾರೆ ಯುವಕರು ಬರಬೇಕು, ರಾಜೀವ್ ಗಾಂಧಿಯವರ ಆಶಯಗಳನ್ನು ಯಾವತ್ತೂ ಈಡೇರಿಸ್ಬೇಕು ನಾವು ಅಂತೇಳಿ ಇದು ಮಾಡಿದ್ದಾರೆ. ಮತ್ತು ಇವತ್ತು ರಾಜ್ಯದಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ಅದು ಗ್ರಾಮ ಪಂಚಾಯತಿಯಿಂದ ನಮ್ಮ GBAವರೆಗೂ, ಅದು ಗ್ರಾಮ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಮತ್ತು ನಮ್ಮ ನಗರ ಪಾಲಿಕೆಗಳಿರ್ಬೋದು, ಮಹಾನಗರ ಪಾಲಿಕೆಗಳಿರ್ಬೋದು, ಎಲ್ಲ ಚುನಾವಣೆಗಳನ್ನು ಅವರ ನೇತೃತ್ವದಲ್ಲಿ ಮಾಡಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಜಯಭೇರಿಯನ್ನು ಬಾರಿಸಿ ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಮತ್ತು ನಾವು ನಮ್ಮ ಇಡೀ ಕರ್ನಾಟಕದ ಜನರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡೋದೇನೆಂದರೆ 7 ಕೋಟಿ ಜನರು, ನಮ್ಮ ತಾಯಂದರು, ಅಕ್ಕ ತಂಗಿಯರು, ಹಿರಿಯರು, ರೈತರು, ಎಲ್ಲ ವರ್ಗದವರು, ಹಿಂದ ವರ್ಗದವರು, ಮೇಲ್ವರ್ಗದವರು ಎಲ್ಲರೂ ಕೂಡ ಸಮಸ್ತ 7 ಕೋಟಿ ಜನ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಇವತ್ತು ಅವ್ರ ಜೊತೆಯಲ್ಲಿ 13 ಜನ ಮಂತ್ರಿಗಳು ಪ್ರಮಾಣ ವಚನವನ್ನು ನಮ್ಮ ಡಾಕ್ಟರ್ G. ಪರಮೇಶ್ವರ್ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅಣ್ಣನವರು ಏನು ಇವತ್ತು ಡಿ.ಕೆ. ಶಿವಕುಮಾರ್ ಅಣ್ಣನ ಪದಗ್ರಹಣವನ್ನು ಮಾಡಿದ್ರು, ಅವರಿಗೆ ಎಲ್ಲರಿಗೂ ಕೂಡ ಆ ಭಗವಂತ ಒಂದು ಶಕ್ತಿಯನ್ನು ಕೊಡಲಿ, ಆರೋಗ್ಯ ಭಾಗ್ಯವನ್ನು ಕೊಡಲಿ, ಒಂದು ಸದೃಢ ಆಡಳಿತವನ್ನು ನೀಡಲಿ, ಎಲ್ರಿಗೂ ಕೂಡ ಸಮಪಾಲು ಸಮಬಾಳು ಆ ಒಂದು ತತ್ವಕ್ಕೆ ಬದ್ಧರಾಗಿರಲಿ ಅಂತಕ್ಕಂಥ ಕೋರಿಕೆಯೊಂದಿಗೆ ಅವರಿಗೆ ಶುಭವನ್ನು ಕೋರ್ತೇವೆ. ಸರ್, ಈ ಹಿನ್ನೆಲೆಯಲ್ಲಿ 4 ಬಾರಿ ಸತತವಾಗಿ ಗೆದ್ದಂಥ ಎನ್ ಎ ಹರೀಶ್ ಅವ್ರಿಗೂ ಒಂದು ಡೆಪ್ಯೂಟಿ CM ಕೊಡಬೇಕು ಅಂತ ಭಾಳಷ್ಟು ಜನ ಹೇಳಿದರು. ಇದ್ರ ಬಗ್ಗೆ ಖಂಡಿತ. ಯಾಕೆಂದರೆ ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಎನ್ ಎ ಹರಿಸಣ್ಣನವರು ಅಷ್ಟೇ, ಅವರು ಕೂಡ ಒಂದು ವಿದ್ಯಾರ್ಥಿ ಕಾಂಗ್ರೆಸ್ ಇರ್ಬೋದು, ಯುವ ಕಾಂಗ್ರೆಸ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು,
ಇವತ್ತು ಶಾಂತಿನಗರವನ್ನು ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಿ ಜಾತ್ಯತೀತವಾಗಿ ಇವತ್ತು ನಮ್ಮೆಲ್ಲರನ್ನ ಜೊತೆಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರಂಥವ್ರು ಕೂಡ ಒಂದು ಒಳ್ಳೆಯ ವಿದ್ಯಾವಂತ ಸುಹೃದ್ರೂಪಿ ಯುವಕ, ಅವರೇನು ಇನ್ನೂ ವಯಸ್ಸಾಗಲಿಲ್ಲ, ಯುವಕರು. ಅದರಿಂದ ಅವರು 4 ಬಾರಿ ಗೆದ್ದಿದ್ದಾರೆ, ಮುಂದೆನೂ ಸತತವಾಗಿ ಗೆಲ್ತಾರೆ ಆ ಕ್ಷೇತ್ರದಲ್ಲಿ. ಅವ್ರಿಗೊಂದು ಒಳ್ಳೆಯ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಇವತ್ತು ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ತಾವೆಲ್ಲ ನೋಡಿದಿರಿ, ಎಲ್ಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ವರ್ಗದ ಭಾಗದ ಎಲ್ಲ ಜನರಿಗೆ ಇವತ್ತು ಒಂದು ಒಳ್ಳೆಯ ನ್ಯಾಯವನ್ನು ಕೊಡಿಸುವಂಥ, ಯಾರಿಗೆಲ್ಲ ಅವರ ನಿವೇಶನಗಳ ಸಮಸ್ಯೆಗಳಿತ್ತು ಅವುಗಳನ್ನು ಬಗೆಹರಿಸಿ ಇವತ್ತು ಜನರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಏನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಅವರ ಸೇವೆ, ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಗಬೇಕು. ಅದು ನಾವು ನಮ್ಮ ಸರ್ಕಾರ ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಇರ್ಬೋದು, ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ, ಎಲ್ಲರೂ ಕೂಡ ನಮ್ಮ ಸಿದ್ದರಾಮಣ್ಣನವರು, ಎಲ್ಲರೂ ಕೂಡ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇವೆ. ನಮ್ಮ ಶಾಸಕರಾದಂಥ ಹ್ಯಾರಿಸನ್ ನನಗೊಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಕಳಕಳಿಯ ಮನವಿ. ಮತ್ತು ಇವತ್ತು ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ಹೇಳ್ದಂಗೆ ಮಲ್ಲಿಕಾರ್ಜುನ ಖರ್ಗೆಜಿ ಅವರಿಂದ ಹಿಡಿದು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ಸಿದ್ದರಾಮಣ್ಣನವರು ಮತ್ತು 136 ಜನ ಶಾಸಕರು ಎಲ್ರಿಗೂ ಕೂಡ ನಾವು ಶುಭವನ್ನು ಕೊಡ್ತೇವೆ. ಅವರ ಸಹಕಾರ, ಅವರ ನಿರ್ದೇಶನ ಸದಾ ಈ ಸರ್ಕಾರದ ಮೇಲಿರಲಿ, ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತೇಳಿ ನಾವೆಲ್ಲ ಶುಭ ಹಾರೈಸ್ತೀವಿ.